ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಖತ್ತಾಗಿರುವಂಥ ಒಂದು ಪ್ರೀಮಿಯಂ ಕ್ವಾಲಿಟಿಯ ಮಾಡರ್ನ್ ಟೈಪ್ ಮನೆ, ಒಂದು ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು. ಮನೆ ಇರುವಂಥದ್ದು ಸಂತೆಕಟ್ಟೆಯಿಂದ ನಿಮಗೆ ಒಂದು 2 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಿಮಗೆ ಈ ಮನೆ ನೋಡ್ಲಿಕ್ಕೆ ಸಿಗ್ತದೆ. ಬನ್ನಿ ಮನೆ ನೋಡ್ಕೊಂಡು ಬರೋ. ಮನೆ ಎಂಟ್ರೆನ್ಸಲ್ಲೇ ನಿಮಗೆ ಒಂದು ಬಾವಿ ಸಿಗ್ತದೆ, ನೀರಿನ ಪ್ರಾಬ್ಲಮೇ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅದೇ ಥರ ಪಾರ್ಕಿಂಗ್ ಕೂಡ ಅಷ್ಟೇ, ತುಂಬಾ ಜಾಗ ಒಂದು ನೀವು ನೋಡ್ಬೋದಾಗಿದೆ. ಸೊ ಮನೆ ಹೊರಗಡೆ ಕೂಡ ನಿಮಗೆ ತುಂಬಾ ಒಂದು ಸ್ಪೇಸ್ ಸಿಗ್ತದೆ. ಸೊ ಇಲ್ಲೆಲ್ಲ ನೀವು ಗಾರ್ಡನಿಂಗ್ ಕೂಡ ಒಂದು ಮಾಡ್ಬೋದಾಗಿದೆ. ಇನ್ನು ಎಂಟ್ರು ಕೂಡ ನೋಡಿ. ಸೊ ವರ್ಕಿಂಗ್ ಕಂಡೀಷನ್ ಆಲ್ಮೋಸ್ಟ್ ಒಂದು 90% ವರ್ಕಿಂಗ್ ನಿಮಗೆ ಆಗಿದೆ ಅಂತಲೇ ಹೇಳ್ಬೋದು. ಮಾತುಕತೆ ಎಲ್ಲ ಆಗುವಾಗ ನಿಮಗೆ ಈ ಮನೆ ರೆಡಿ ಟು ಫಿನಿಶ್ ಅಂತಲೇ ಹೇಳ್ಬೋದು. ಇದು ಒಂದು ಹಾಲ್ ಒಂದು ನೋಡ್ಬೋದು, ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್. POP ಒಂದು ಕೆಲಸ ಬಾಕಿ ಇದೆ. ಸೊ ಅದಂತ ಹಾಕಿದ ಕೂಡಲೇ ಒಂದು ಸ್ಟೈಲಿಶ್ ಆಗಿ ಕಾಣ್ತದೆ ಅಂತಲೇ ಹೇಳ್ಬೋದು. ಕಿಟಕಿಗಳು ಕೂಡ ಹಾಗೆ ತುಂಬಾ ದೊಡ್ಡದಾಗಿದೆ. ಸೊ ಈ ಥರ ನಿಮಗೆ ಈ ಮನೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಒಂದು ಡೂಪ್ಲೆಕ್ಸ್ ಮನೆ ಇದಾಗಿದೆ. ಮನೆ ಬಂದುಬಿಟ್ಟು 3 BHK 5 ಸೆಂಟ್ಸ್ ಜಾಗ ನಿಮಗೆ ಈ ಮನೆ ಸಿಗ್ತದೆ ಅಂತಲೇ ಹೇಳ್ಬೋದು. 2500 ಸ್ಕ್ವೇರ್ ಫೀಟಲ್ಲಿ ಈ ಒಂದು ಮನೆ ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು. ಸೊ ಇಂಟೀರಿಯರ್ ಎಲ್ಲ ಒಂದು ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ಕ್ವಾಲಿಟಿಯ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದರೆ. ಸೊ ನಿಮಗೆ ಇಲ್ಲೇ ಒಂದು ಲೆಫ್ಟಿಗೆ ಹೋದರೆ ಕಿಚನ್ ಕೂಡ ಅಷ್ಟೇ, ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಕಿಚನ್ ನೀವು ಇಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು. ಸೊ ಕಿಟಕಿ ಎಲ್ಲ ದೊಡ್ಡದಾಗಿದೆ, ಹೊಗೆಲ್ಲ ಹೋಗ್ಲಿಕ್ಕೆ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಎನಿ ಟೈಮ್ ನಿಮಗೆ ಕಿಚನಲ್ಲಿ ಕೂಡ ಒಂದು ಬೆಳಕು ನೋಡ್ಲಿಕ್ಕೆ ಸಿಗ್ತದೆ. ಅದಲ್ಲದೆ ಇಲ್ಲೂ ಕೂಡ ಒಂದು ನೀವು ಡೋರ್ ನೋಡ್ಬೋದಾಗಿದೆ. ಸೊ ಮನೆ ನಿಮಗೆ ಸಂತೆಕಟ್ಟೆಯಿಂದ ಉಡುಪಿ ಹೋಗ್ಲಿಕ್ಕೆ ಒಂದು 10 ಕಿಲೋಮೀಟ್ರ್, ಅದೇ ಥರ ಒಂದು ಮಣಿಪಾಲ್ ಹೋಗ್ಲಿಕ್ಕೆ ಕೂಡ 10 ಕಿಲೋಮೀಟ್ರು. ಸೊ ನಿಮಗೆ ಎಲ್ಲ ಕಡೆ ಹೋಗ್ಲಿಕ್ಕೆ, ಅದಲ್ಲದೆ ಮಲ್ಪೆ ಕೂಡ ಹೋಗ್ಲಿಕ್ಕೆ ನಿಮಗೆ ಒಂದು 10 ಕಿಲೋಮೀಟ್ರ್ ವಿದಿನ್ ಇದರಲ್ಲಿ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮನೆ ಒಂದು 3 BHK ನೋಡಿ. ಇದೊಂದು ಕಾಮನ್ ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು. ಈ ಮನೆಯಲ್ಲಿ ಒಟ್ಟು 3 ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು. ನೋಡಿ, ಒಳ್ಳೆಯ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿಯ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ನೋಡಿ ಬರೋ. ವೈರಿಂಗ್ ಕೆಲಸ ಒಂದು ಬಾಕಿ ಇದೆ. ಇದು ಬಂದುಬಿಟ್ಟು ಫಸ್ಟ್ ಬೆಡ್ರೂಮ್ ನೋಡಿ. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಬೆಡ್ರೂಮ್ ನೀವು ನೋಡ್ಬೋದು. ಕಿಟಕಿಗಳೆಲ್ಲ ತುಂಬಾ ದೊಡ್ಡದಾಗಿದೆ, ರಿಚ್ ಆಗಿದೆ. ಸೊ ಇಲ್ಲೂ ಕೂಡ ನೀವು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ನಿಮಗೆ ಇಲ್ಲೇ ಒಂದು ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು. ಸೊ ಬಾತ್ರೂಮಲ್ಲಿ ಒಂದು ಯೂಸ್ ಮಾಡಿರೋ ಪ್ರಾಡಕ್ಟನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕಟ್ಟಿದ್ದಾರೆ ಅಂತ. ಸೊ ಶವರ್ ಕೂಡ ನೋಡ್ಬೋದು ನೀವು. ಇದೊಂದು ಮಾಡರ್ನ್ ಒಂದು ಲುಕ್ಕಲ್ಲಿ ನಿಮಗೆ ಈ ಮನೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಈ ಥರ ಒಂದು ನೀವು ರೂಮ್ನ ನೋಡ್ಬೋದಾಗಿದೆ. ಇನ್ನು ಮೇಲ್ಗಡೆ ಹೋದರೆ ಸೊ ಇಲ್ಲಿ ನೀವು ಡೈನಿಂಗ್ ಸ್ಪೇಸನ್ನು ಕೂಡ ನೀವು ನೋಡ್ಬೋದಾಗಿದೆ. ಇನ್ನು ಮೇಲ್ಗಡೆ ಹೊರಟ್ರೆ ಒಂದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲ್ಗಡೆ ಫ್ಲೋರಲ್ಲಿ ನಿಮಗೆ 2 ರೂಮ್ಗಳು ಕೂಡ ಸಿಗ್ತದೆ. ಈ ಮನೆಯ ಒಂದು ಒಟ್ಟು ಜಾಗ ಬಂದುಬಿಟ್ಟು 5 ಸೆಂಟ್ಸ್ ಇದೆ. ಸೊ ನಿಮಗೆ ಒಂದು ಆ ಕಡೆ ಸಿಟಿಗೆ ತುಂಬಾ ಹತ್ತಿರ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್ ನೋಡಿ. ಇಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಸ್ಪೇಸ್ ಅಲ್ಲಿ ನೀವು ಈ ಬೆಡ್ರೂಮನ್ನು ನೋಡ್ಬೋದಾಗಿದೆ. ಕಿಟಕಿಗಳು ನೋಡಿ, ಯಾವಾಗಲೂ ನಿಮಗೆ ಗಾಳಿ ಬೆಳಕು ಬರ್ತಾನೆ ಇರಬೇಕು ರೂಮ್ ಅಂದರೆ. ಸೊ ತುಂಬಾ ಒಂದು ಒಳ್ಳೆಯ ಒಂದು ಗಾಳಿ ಬೆಳಕು ಬರ್ತದೆ ಅಂತಲೇ ಹೇಳ್ಬೋದು. ಹೊರಗಡೆ ವ್ಯೂ ಪಾಯಿಂಟ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಇನ್ನು ಮುಂದುವರೆದ್ರೆ ಸೊ ಡಿಸೈನ್ ಎಲ್ಲ ತುಂಬಾ ಒಂದು ಚೆನ್ನಾಗಿದೆ ನೋಡಿ. ಇದೊಂದು ಫೈನಲ್ ಔಟ್ಲುಕ್ ಬಂದಾಗ ನಿಮಗಂತೂ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಯಾವಾಗ ಬೇಕಾದ್ರೂ ನೀವು ಒಂದು ಸೈಟ್ಗೆ ವಿಸಿಟ್ ಕೊಟ್ಟು ನೋಡ್ಬೋದಾಗಿದೆ. ಸೊ ಇವಾಗ ಸ್ವಲ್ಪ ವರ್ಕಿಂಗಲ್ಲಿದೆ ವೈರಿಂಗ್. ಸೊ ಅದು ಕೂಡ ಫಿನಿಷಿಂಗ್ ಸ್ಟೇಜಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನು ಸೊ POP ವರ್ಕ್ ಕೂಡ ಅಷ್ಟೇ ಆಗ್ತಿದೆ. ಸೊ ಲೈಟಿಂಗ್ ಎಲ್ಲ ನೋಡಿದ ಕೂಡಲೇ ಆ ಒಂದು ಮನೆ ಲುಕ್ಕೇ ಬೇರೆ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು 3 BHK ಆಗಿರೋದ್ರಿಂದ ಇನ್ನೊಂದು ಬೆಡ್ರೂಮ್ ಅಷ್ಟೇ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಬೆಡ್ರೂಮನ್ನು ನೋಡ್ಬೋದು. ಅದಲ್ಲದೆ ಇಲ್ಲಿ ಬಾತ್ ಟಬ್ಬನ್ನು ಕೂಡ ನೀವು ಈ ಮನೆಯಲ್ಲಿ ನೋಡ್ಬೋದಾಗಿದೆ ಅಂತಲೇ ಹೇಳ್ಬೋದು. ಸೊ ಪ್ರೀಮಿಯಂ ಕ್ವಾಲಿಟಿ ಅನ್ನೋದು ಅದಕ್ಕೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ಒಳ್ಳೆಯ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಈ ಮನೆಯಲ್ಲಿ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಬಾಲ್ಕನಿ ವ್ಯೂ ನೋಡ್ಲಿಕ್ಕೆ ಬಂದರೆ ಇಲ್ಲೇ ನಿಮಗೆ ಬಾಲ್ಕನಿ ಅಷ್ಟೇ ತುಂಬಾ ಒಂದು ಸ್ಪೇಸ್ ನಿಮಗೆ ಸಿಗ್ತದೆ. ಸೊ ಹೊರಗಡೆಯಿಂದ ನಿಮಗೆ ಈ ಥರ ಒಂದು ವ್ಯೂ ನೋಡ್ಲಿಕ್ಕೆ ಸಿಗ್ತದೆ. ಸುತ್ತಮುತ್ತಲು ನೀವು ಒಂದು ಹಸಿರು ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ತುಂಬಾ ಒಂದು ಸಿಟಿ ಏರಿಯಾ ಆಗಿರೋದ್ರಿಂದ ಅಲ್ಲಲ್ಲಿ ನೀವು ಮನೆ ನೋಡ್ಬೋದು. ಸೊ ಡೆವಲಪ್ ಆಲ್ರೆಡಿ ಆಗಿರುವಂಥ ಒಂದು ಏರಿಯಾ ಅಂತಲೇ ಹೇಳ್ಬೋದು. ತುಂಬಾ ಒಂದು ಚೆನ್ನಾಗಿರುವಂಥ ಮನೆ. ಸೊ ಇದಿಷ್ಟು ಈ ಒಂದು ಮನೆಯ ಬಗ್ಗೆ ಡೀಟೇಲ್. ಮನೆ ಜಾಗ ಬಂದುಬಿಟ್ಟು 5 ಸೆಂಟ್ಸ್ ಇದೆ. 3 BHK ಒಂದು ಡುಪ್ಲೆಕ್ಸ್ ಮನೆ ಇರುವಂಥದ್ದು ಸಂತೆಕಟ್ಟೆಯಿಂದ 2.13 ಕಿಲೋಮೀಟ್ರ್ ಒಳಗಡೆ. ಸೊ ನಿಮಗೆ ಇಲ್ಲಿಂದ ಒಂದು 200 ಮೀಟ್ರ್ ಸರೌಂಡಿಂಗಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಕೂಡ ನಿಮಗೆ ಸಿಗ್ತದೆ. ಸಂತೆಕಟ್ಟೆ ಹೋಗಲಿಕ್ಕೆ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗ್ತದೆ. ಸೊ ಅದಲ್ಲದೆ ಮಲ್ಪೆ ಕೂಡ ಹತ್ರ, ಮಣಿಪಾಲ ಕೂಡ ಹತ್ರ. ಅದೇ ಥರ ಒಂದು
ಉಡುಪಿ ಹೋಗ್ಲಿಕ್ಕೆ ಕೂಡ ಹತ್ರ. ಇನ್ವೆಸ್ಟ್ಮೆಂಟಿಗೆ ಒಂದು ತುಂಬಾ ಒಂದು ಫ್ರೀಶಸ್ ಆಗಿರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಯಾರಿಗಾದರೂ ಬೇಕಿದ್ರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಪ್ರೈಸ್ ಬಂದುಬಿಟ್ಟು 73 ಲಕ್ಷ ಅಂತ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ಬೋದು. ಸೊ ಅವ್ರ ಹತ್ರನೇ ಒಂದು ನೇರವಾಗಿ ಒಂದು ಮಾತಾಡಿ ಡಿಸ್ಕಷನ್ ಮಾಡಿ ಸರಿಯಾಗಿ ಪರಿಶೀಲಿಸಿ ಮುಂದುವರಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.